ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರಣಿಕಾ ಜಿಎನ್. ನಾನು ಆಯುರ್ವೇದಿಕ್ ಡಾಕ್ಟರ್, ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್. ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದೇನೆ. ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ. ನಮಸ್ತೆ ಎಲ್ಲರಿಗೂ. ಮಿಥುನ ರಾಶಿಯವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡೋದಾಗಿರುತ್ತೆ ಆಕಾಶಿಕ್ ಕಾರ್ಡ್ ರೆಕಾರ್ಡ್ ಇಂದ. ಸೊ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಸೊ ಇದೇ ಮಾರ್ಚ್ 2 ಮತ್ತು 3ನೇ ತಾರೀಕು ಸಂಜೆ ನಾನು ಒಂದು ಟ್ಯಾರೋ ಕಾರ್ಡ್ ರೀಡಿಂಗ್ ಇಂದು ಕ್ಲಾಸ್, ಓಕೆ, ಯಾರಿಗೆಲ್ಲ ಟ್ಯಾರೋ ರೀಡಿಂಗ್ ಇಷ್ಟ ಇದೆ, ಕಲಿಬೇಕು ಅಂತ ಇಷ್ಟ ಇದೆನೋ, ಸೊ ಫ್ರೀ ಮಾಸ್ಟರಿ ಕ್ಲಾಸ್ ನಾನು ಪ್ರೋಗ್ರಾಮ್ನ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಇದೆನೋ, ಸೊ ಕೆಳಗೆ ಕೊಟ್ಟಿರುವಂತಹ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು. ಸೊ ಅಲ್ಲಿ ನಾನು ಝೂಮ್ ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. 11 ದಿ ಆರ್ಕ್ ಆಫ್ ದ ಕೋವೆಂಟ್ ರಾಶಿಯಲ್ಲಿ ಇಲ್ಲಿ ತುಂಬಾನೇ ಡಿಸ್ಕಷನ್ ಆಗಿ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ವಿಚಾರದಲ್ಲಿ ಸಂಬಂಧಿಕರು ಬಂದು ಹೋಗಿರ್ಬೋದು, ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬೋದು, ಅಂಡ್ ಮಕ್ಕಳು ವಿಚಾರ, ಇನ್ನೂ ಒಂದ್ ಕಡೆ ಡಿಸ್ಕಷನ್ ಮಾಡ್ತಾ ಇದ್ದೀರಾ. ಅಂಡ್ ರೀಸೆಂಟ್ ಆಗಿ ನೀವು ಫೈರ್ ಕ್ಯಾಂಪ್ ಅಲ್ಲಿ ಏನಾದ್ರು ಅಟೆಂಡ್ ಆಗಿರ್ಬೋದು. ಓಕೆ, ಸೊ ಹೊಸ ಐಡಿಯಾಗಳು ನಿಮ್ಮಲ್ಲಿ ಬಂದಿರ್ಬೋದು. ಅಂಡ್ ಏಂಜಲ್ ನಂಬರ್ನು ಕೂಡ ನೀವು ನೋಡ್ತಾ ಇರ್ಬೋದು. 11 ಅಂತ ಹೇಳ್ಬಿಟ್ಟು ಬಂದಿದೆ. ಇಟ್ಸ್ ಮಾಸ್ಟರ್ ನಂಬರ್ ಅಂತಾನೆ ಹೇಳ್ತೀವಿ. ಓಕೆ, ಅಂಡ್ ವಿಷ್ಣುವಿನ ಭಕ್ತರು ಆಗಿರ್ಬೋದು, ಯಾಕಂದ್ರೆ ಇಲ್ಲಿ ಗರುಡ ಕೂಡ ಕಾಣಿಸ್ತಾ ಇದ್ದಾರೆ. ಸೊ ಹಾಗಾಗಿ ವಿಷ್ಣುವಿನ ಒಂದು ಭಕ್ತರಾಗಿರ್ತೀರಾ. ಅಂಡ್ ಸಂಪೂರ್ಣವಾಗಿ ಅವ್ರದ್ದು ಆಶೀರ್ವಾದ ನಿಮ್ಗಂತೂ ಇದ್ದೇ ಇರುತ್ತೆ. ಓಕೆ, ಸೊ ಅದು ಮನ್ದೇವ್ರಾಗಿರ್ಬೋದು, ನಿಮ್ಗೆ ವಿಷ್ಣು ಸ್ವರೂಪದ ಯಾರೇ ಒಬ್ರು ಆಗಿರ್ಬೋದು, ಇಲ್ಲ ಅಂತಂದ್ರೆ ವಿಷ್ಣುವಿನ ಕೃಷ್ಣಂದು ಆರಾಧಕರಂತೂ ಆಗಿರ್ತೀರಾ. ಓಕೆ, ಅಂಡ್ ಇಲ್ಲಿ ಆಕಾಶಿಕ್ ಕಾರ್ಡ್ ರೆಕಾರ್ಡ್ ಇಂದ ನನ್ಗೆ ಬಂದಿರುವಂತದ್ದು ಇಲ್ಲಿ ಮೆಸೇಜಸ್ ಏನು ಅಂತ ಅಂದ್ರೆ, ನೀವು ಅಗ್ನಿ ತತ್ವಕ್ಕೆ ಅಂದ್ರೆ ಅಗ್ನಿ ತತ್ವ ಅಂತೂ ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಫೈರ್ ತೋರಿಸ್ತಾ ಇದೆ. ಅಂಡ್ ಇಲ್ಲೂ ಕೂಡ ಲ್ಯಾಂಪ್ ಇದು ಆಗ್ತಾ ಇರೋದು, ಬೆಳಕು ಬರ್ತಾ ಇರೋದು. ಸೊ ಎಲ್ಲೋ ಒಂದ್ ಕಡೆ ನಿಮ್ ಲೈಫ್ ಅಲ್ಲಿ ನನ್ಗೆ ಇಲ್ಲಿ ರೆಸನೇಟ್ ಆಗ್ತಾ ಇರೋದು, ಒಂದು ಬೆಳಕಂತೂ ಬರುತ್ತೆ ಖಂಡಿತವಾಗ್ಲೂ. ಇಟ್ಸ್ ಸ್ಪಾರ್ಕಲ್ ಅಂತ ಹೇಳ್ತೀವಲ್ಲ, ಆ ಬೆಳಕು ನಿಮ್ಮನ್ನ ಕಾಪಾಡುತ್ತೆ ಅಂತಾನು ಹೇಳ್ಬೋದು. ಅಂಡ್ ಬೆಳಕಂತೂ ಇದೆ. ಓಕೆ, ಅಂಡ್ ನಾಗಶೇಷಂದು ಕೂಡ ಇಲ್ಲಿ ಆಕ್ಚುಲಿ ಅದೇ ತರನೇ ಇದೆ. ಈ ತರ ಹಿಂಗೆ ಎಡೆ ಎತ್ತಿರೋ ತರಾನೇ ಇದೆ. ಮೇ ಬಿ ನೀವು ಆರಾಧಕರಾಗಿರಬಹುದು ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಆ ಒಂದು ಮೆಸೇಜಸ್ ನಿಮ್ಗೆ ಸಿಗ್ಬೇಕು ಅಂತ ಇತ್ತೇನೋ. ಸೊ ಹಂಗಾಗಿ ಈ ರೀಡಿಂಗ್ ಇಷ್ಟು ಡೀಪ್ ಆಗಿ ಹೋಗ್ತಾ ಇದೆ. ಓಕೆ, ಅಂಡ್ ನೋಡೋಣ ಮತ್ತೇನ್ ಮೆಸೇಜಸ್ ಇದೆ ಅಂತ ಅನ್ನೋದು. ಸೊ ಮಿಥುನ ರಾಶಿಯವರಿಗೆ ಆಕಾಶಿಕ್ ಕಾರ್ಡ್ ರೆಕಾರ್ಡ್ ಇಂದ ಏನ್ ಮೆಸೇಜಸ್ ಇದೆ ಅಂತ ಅನ್ನೋದು. ಡಿಸ್ಪಾಂಡೆನ್ಸ್, ಪ್ಯಾಷನ್. ಓಕೆ, ಸೊ ಫೈರ್ ಅಂತ ಹೇಳಿದೆ, ಬೆಂಕಿ. ಇದು ಒಂದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದೆ. ಸೊ ಇಲ್ಲಿ ಅದ್ರ ರಿಲೇಟೆಡ್ ಆಗಿ ಬಂದಿರುವಂತದ್ದೇನು ಅಂತ ಅಂದ್ರೆ, ನಿಮ್ಗೆ ನಿಮ್ಮ ಒಂದು ಆಸೆಗಳು ಪ್ಯಾಷನ್ ರಿಲೇಟೆಡ್ ಆಗಿ ವರ್ಕ್ ಮಾಡಬೇಕು. ನನ್ಗೆ ಇದು ಇಷ್ಟ, ಪ್ಯಾಷನ್ ಅಂತ ಅನ್ನೋದು ತುಂಬಾನೇ ಜಾಸ್ತಿ ಇದೆ. ಅಂದ್ರೆ ಮೀನ್ಸ್ ನನ್ಗೆ ಇಷ್ಟ ಆಗಿರುವಂತದ್ದು ನನ್ ಕೆಲಸ ಮಾಡ್ಬೇಕು, ಅಂಡ್ ಅದರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ನನ್ನ ಸೊಸೈಟಿಗೆ ನಾನು ಏನೋ ಒಂದು ಕೊಡ್ಬೇಕು, ಆ ತರದಲ್ಲಿ ಕೂಡ ಹೋಗುತ್ತೆ. ಅಂಡ್ ಇಟ್ಸ್ ವೆರಿ ಪಾಸಿಟಿವ್. ಅಂಡ್ ಮದರ್ ಅರ್ತ್. ಓಕೆ, ಸೊ ಅದ್ರ ಮದರ್ ಅರ್ತ್ ನಿಮ್ಗೆ ಕಂಪ್ಲೀಟ್ ಆಗಿ ತಥಾಸ್ತು ಅಂತ ಹೇಳೋ ರೀತಿಯಲ್ಲಿ ತೋರಿಸ್ತಾ ಇದೆ ಆಕ್ಚುಲ್ ಆಗಿ. ಓಕೆ, ಸೊ ನೋಡೋಣ ಮತ್ತೆ ಏನ್ ಮೆಸೇಜಸ್ ಇದೆ ಅಂತ. ಅಂಡ್ ಟೈಮ್ಸ್ ಎಲ್ಲ ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದೆ, ನಿಮ್ ಪ್ಯಾಷನ್ ರಿಲೇಟೆಡ್ ಆಗಿ ನೀವು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ. ಅಂಡ್ ಅದನ್ನ ಬೇರೆಯವ್ರಿಗೆ ಒಪ್ಪಿಸ್ತಾ ಇರುವಂತದ್ದು, ಅಂಡ್ ಜಾಯ್ಫುಲ್ ಮೂಮೆಂಟ್ ಅಲ್ಲಿ ನೀವು ಇದ್ದೀರಾ ಅಂತಾನು ತೋರಿಸುತ್ತೆ. ಅಂಡ್ ಇನ್ನು ಕೆಲವೊಬ್ಬರಿಗೆ ಅದು ಆಗುತ್ತೆ, ನೀವು ತುಂಬಾನೇ ಒಂದು ಪ್ಯಾಷನ್ ರಿಲೇಟೆಡ್ ಆಗಿ ಇದ್ದೀರಾ, ಅಂಡ್ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ನಿಮ್ಗೆ ಸಕ್ಸಸ್ಫುಲ್ ಆಗುತ್ತೆ ಅಂತ, ಆ ತರನು ಕೂಡ ಬರುತ್ತೆ ಮೆಸೇಜಸ್ ಇಲ್ಲಿ. ಓಕೆ, ದಿ ಸ್ಟಾರ್ ಕಾರ್ಡ್. ಓಕೆ, ಟೆಂಪರೆನ್ಸ್ ಕಾರ್ಡ್.
ಓಕೆ, ಬೋತ್ ಆರ್ ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಏನ್ ಹೇಳೋದು, ತುಂಬಾನೇ ಪಾಸಿಟಿವ್ನೆಸ್ ಇರುವಂತದ್ದು. ಎಮೋಷನಲ್ ಆಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಸ್ಟ್ರಗ್ಲಿಂಗ್ ಅಂದ ಮೀನ್ಸ್ ಆಂಗ್ಸೈಟಿ ಇಶ್ಯೂಸ್, ಒಂಥರ ಯಾರಾದ್ರೂ ಏನಾದ್ರು ಅಂದ ತಕ್ಷಣ ಸಡನ್ನಾಗಿ ಅದನ್ನ ಮನ್ಸಿಗೆ ತಗೊಳೋದು ಮಾಡೋದು ಆ ತರದ್ದೆಲ್ಲ ಆಗ್ತಾ ಇದೆ. ಬಟ್ ಇಟ್ಸ್ ಓಕೆ. ಬಟ್ ನೀವು ಶೈನ್ ಅಂತೂ ಆಗೇ ಆಗ್ತೀರಾ. ನಿಮ್ ಪ್ಯಾಷನ್ ರಿಲೇಟೆಡ್ ಆಗಿ ವರ್ಕ್ ಮಾಡಿದ್ರಿ ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಎಲ್ಲ ರೀತಿಯಿಂದನೂ ಕೂಡ ಒಂದು ಬ್ಲೆಸ್ಸಿಂಗ್ಸ್ ಅಂತ ಅನ್ನೋದು ಇದೆ. ಅಂಡ್ ಇಲ್ಲಿ ಒಂದು ಸಜೆಷನ್ ಏನು ಅಂತಂದ್ರೆ, ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಅನ್ನೋದು ನಿಮ್ಗೆ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಟೈಮ್ಸ್ ಬೇಕಾಗುತ್ತೆ. ಅಂಡ್ ಫ್ರೀಡಮ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅದು ಕೂಡ ಸಿಗುತ್ತೆ. ಓಕೆ, ಅಂಡ್ ಹೊಸದು ಒಂದು ಚಾಪ್ಟರ್ ನಿಮ್ಮ ಹತ್ರ ಓಪನ್ ಆಗೇ ಆಗುತ್ತೆ. ಓಕೆ, ಸೊ ಇಷ್ಟ ದಿನ ಏನ್ ಕಷ್ಟಪಟ್ಟಿರ್ತೀರಲ್ವಾ, ನನ್ಗದು ಇಲ್ಲ, ನನ್ಗೆ ಹಿಂಗ್ ಮೋಸ ಮಾಡಿದ್ರು, ನನ್ಗೆ ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಇಟ್ಸ್ ಓವರ್ ಅಂತ ಅನ್ಸುತ್ತೆ ನನ್ಗೇನು. ಆ ತರದ್ದೆಲ್ಲ ಏನಾದ್ರು ಇತ್ತು ಅಂತ ಅಂದ್ರೆ, ಲೈಫಲ್ಲಿ ಆ ತರ ಏನಾದ್ರು ಆಗಿತ್ತು ಅಂತಂದ್ರೆ ಇಟ್ಸ್ ಓವರ್. ಇದು ಯಾವಾಗ ನೀವು ನೋಡ್ತಿರೋ ಮುಂದಿನ ದಿನಗಳಲ್ಲಿ ಫುಲ್ ನಿಮ್ಗೆ ಸಕ್ಸಸ್ಫುಲ್ ಆಗೋದಂತೂ ಖಂಡಿತವಾಗ್ಲೂ ಇದೆ. ಓಕೆ, ಅಕ್ಸೆಪ್ಟೆನ್ಸ್ ಅಂಡ್ ಹೀಲಿಂಗ್, ಯು ಆರ್ ಬೀಯಿಂಗ್ ಆಫ್ ದ ಯೂನಿವರ್ಸ್. ನಾನು ಹೇಳ್ದೆ ಇನ್ನರ್ ಚೈಲ್ಡ್ ಹೀಲಿಂಗ್ ಆಗಬೇಕು ನಿಮ್ಗೆ ಅಂತ, ಸೇಮ್ ಅದೇ ರೀತಿನೇ ಬಂದಿದೆ. ಓಕೆ, ಅಂಡ್ ನೀವು ಏನೇ ಕಷ್ಟಪಟ್ಟಿದ್ದೀರಲ್ಲ, ಸೊ ಅದು ಕಷ್ಟಪಟ್ಟಿರೋದು ಒಳ್ಳೇದಕ್ಕೋಸ್ಕರನೇ. ನಿಮ್ಗೆ ಇವಾಗ ಅದು ಗೊತ್ತಾಗದೇ ಇರಬಹುದು. ಈ ಒಂದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅದನ್ನ ನಿಮ್ಮನ್ನ ಟರ್ನ್ ಅಂತ, ಅದು ಟ್ವಿಸ್ಟ್ ಮಾಡ್ದಂಗೆ ಅನ್ಸುತ್ತಲ್ವಾ, ಸೊ ಆ ತರ ಇರ್ಬೋದು. ಬಟ್ ಅದು ನಿಮ್ಮನ್ನ ಖಂಡಿತವಾಗ್ಲೂ ಹೀಲರ್ ಮಾಡೇ ಮಾಡುತ್ತೆ. ಏನೋ ಒಂದ್ ಕಡೆ ನಾನು ಹೇಳೋ ಸೊಸೈಟಿಗಂತೂ ಒಂದ್ ಒಳ್ಳೇದು ಆಗೇ ಆಗುತ್ತೆ. ನೀವೇನ್ ಅನ್ಕೊಂಡಿರ್ತೀರೋ ಅದು, ಎಸ್ಪೆಷಲಿ ಹೀಲಿಂಗ್ ಅಲ್ಲಿ ಏನಾದ್ರು ಇದ್ದೀರಾ, ವಾಟ್ ಎವರ್ ಹೀಲಿಂಗ್ ಅಂದ್ರೆ ರೇಖೆ ಆಗಿರ್ಬೋದು, ಈ ತರ ಟ್ಯಾರೋ ರೀಡಿಂಗ್ ಆಗಿರ್ಬೋದು, ವಾಟ್ ಎವರ್ ಇದ್ರೆ ಅಂತಂದ್ರೆ ಖಂಡಿತವಾಗ್ಲೂ ಮುಂದಕ್ಕೆ ಅಂತೂ ತಗೊಂಡು ಹೋಗೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಸೊ ನೋಡೋಣ ಮತ್ತೇನ್ ಮೆಸೇಜಸ್ ಇದೆ. Ancient knowledge, tap into the wisdom of the ancient, their knowledge guides you now. Okay, ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಅಂದ್ರೇನೆ ನಿಮ್ಗೆ ಯಾವುದೋ ಒಂದು ಸ್ಪಿರಿಚುಯಾಲಿಟಿಯಲ್ಲಿ ಹೋಗೋದು ಅಂತ ಅನ್ಸುತ್ತೆ ಒಂದು. ಅಂಡ್ ಟ್ರಾಮಸ್ ಆಗಿರುತ್ತೆ ಕೆಲವೊಂದ್ಸರಿ, ಹಳೆಯದನ್ನೆಲ್ಲ ನೆನೆಸ್ಕೊಂಡು ಮಾಡಿ ಆ ಥರ ಟ್ರಾಮಸ್ ಕೆಲವೊಂದ್ಸರಿ ಆಗಿರಬಹುದು. ಅದೇನಾಗುತ್ತೆ, ಪ್ಯಾಟರ್ನ್ ಆಗಿ ಅದು ಹಾಗೇ ಬರ್ತಾ ಇರುತ್ತೆ. ಯಾವಾಗ ನೀವು ಇವಾಗ ಯಾವ್ದಾದ್ರು ಒಂದು, ನಾವ್ ಹೇಳ್ತೀವಿ ಇವಾಗ ಬಾಬಾ ಚರಿತ್ರೆಯನ್ನ ಓದುವಂಥದ್ದು, ಅಥವಾ ಯಾವ್ದಾದ್ರು ಚಾಂಟ್ ಮಾಡಕ್ ಹೇಳ್ತೀವಿ, ಅಥವಾ ಏನಾದ್ರು ಒಂದು ಹೇಳ್ತೀವಲ್ವ ಇವಾಗ ಪರಿಹಾರಕ್ಕೆ ಅಂತ ಭಗವದ್ಗೀತೆ ಓದೋದು, ಈ ತರದ್ದೆಲ್ಲ ಏನಾಗುತ್ತೆ ಅಂದ್ರೆ ಈ ತರದ್ ಏನ್ಸಿಯಂಟ್, ಓಕೆ, ಪುರಾತನವಾಗಿರುವಂತಹ ಒಂದು ವಿಸ್ಡಮ್, ಆ ಒಂದು ನಾಲೆಡ್ಜ್, ಓಕೆ, ಬುದ್ಧಿಶಕ್ತಿ ಅಥವಾ ನಾಲೆಡ್ಜ್, ಜ್ಞಾನ ಅನ್ನೋದು ಯಾವಾಗ ನಿಮ್ಗೆ ಸಿಗ್ತಾ ಹೋಗುತ್ತೋ, ಆ ಒಂದು ಬುಕ್ಕಿಂದ ನಿಮ್ಗೆ ನಿಜವಾಗ್ಲೂ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಅದು ಯಾವುದೇ ಅದು ಭಗವದ್ಗೀತೆ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಕುರಾನ್ ಆಗಿರ್ಬೋದು, ವಾಟ್ ಎವರ್ ನಿಮ್ಮ ಒಂದು ಏನು ಇದ್ರಲ್ಲಿದ್ದೀರೋ, ಕಮ್ಯುನಿಟಿಯಲ್ಲಿ ಇದ್ದೀರೋ, ಅದ್ರ ರಿಲೇಟೆಡ್ ಆಗಿ ನೀವು ಹೋದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಒಂದು ವಿಚಾರ. ಇದು ಮೇನ್ ಆಗಿ ಹೇಳಿರೋದು. ಅಂಡ್ ಇನ್ನೊಂದು ಲೇಯರ್ ಅಂತಂದ್ರೆ, ನೀವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ಕಲಿಯೋದ್ರಿಂದ, ಸೊ ಇಲ್ಲಿ ಬುಕ್ ಬಂದಿರೋದೇ ಓದೋದು ಬರೆಯೋದು ಆ ತರದ್ದು. ಓಕೆ, ಸೊ ಯಾವ್ದೋ ಒಂದು ಸಬ್ಜೆಕ್ಟ್ ನೀವು ಕಲಿಯೋದ್ರಿಂದ, ಯಾರಿಗೊತ್ತು ನೀವು ಕೂಡ ಟ್ಯಾರೋ ಕಾರ್ಡ್ ರೀಡರ್ಸ್ ಆದ್ರೂ ಆಗ್ಬೋದು ಮುಂದಿನ ಒಂದು ಇದರಲ್ಲಿ. ಸೊ ಹಾಗಾಗಿ ಈ ಒಂದು ಮೆಸೇಜಸ್ ನಿಮ್ ಕಡೆ ತನಕನೂ ಬಂದಿದೆ, ಹೋಗಿ ಕಲಿ ಮಾಡು ಅಂತ ಹೇಳ್ಬಿಟ್ಟು. ಸೊ ಯಾವ್ದೋ ಒಂದು ಅಡಾಪ್ಟ್ ಮಾಡ್ಕೊಂಡ್ರೆ ಅದರಿಂದ ನಿಮ್ಗೆ ನಿಮ್ಮ ಒಂದು ಲೈಫ್ ಅಲ್ಲಿ ಏನು ಟ್ವಿಸ್ಟ್ ಟರ್ನ್ಸ್, ವಾಟ್ ಎವರ್ ನೀವೇನ್ ಹಾಕ್ತಿರಲ್ಲ, ಸೊ ಅದೆಲ್ಲದಕ್ಕೂ ಕೂಡ ಆನ್ಸರ್ಸ್ಗಳು ಸಿಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಿಸ್ ಮಾಡಬೇಡಿ, 2 ಮತ್ತು 3ನೇ ತಾರೀಕು ಬೂತ್ ಕ್ಯಾಂಪ್, ಟ್ಯಾರೋ ಬೂತ್ ಕ್ಯಾಂಪ್, ಟ್ಯಾರೋ ಮಾಸ್ಟ್ರಿ ಬೂತ್ ಕ್ಯಾಂಪ್ ಇರುತ್ತೆ. ಸೊ ಫ್ರೀ ಆಗಿರುತ್ತೆ. ಝೂಮ್ ಲಿಂಕ್ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಸೊ ವಾಟ್ಸಪ್ ಗ್ರೂಪಿನ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೇ ಇರುತ್ತೆ. ಸೊ ಲಿಂಕ್ ನ ಪ್ರೆಸ್ ಮಾಡಿದ್ರೆ ನೀವು ಗ್ರೂಪ್ ಅಲ್ಲಿ ಬರ್ತೀರಾ, ಕಮ್ಯುನಿಟಿಗೆ ಬರ್ತೀರಾ. ಸೊ ನಾನು ಅವಾಗ ಝೂಮ್ ಲಿಂಕ್ ಅನ್ನ ಕಳ್ಸ್ಕೊಡ್ತೀನಿ. ಸೊ ಬಂದ್ಬಿಟ್ಟು ನೀವು ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು.